ಹೇಳಿಕೊಳ್ಳುತ್ತಾನೆ. ಸೀತಾದೇವಿ ಕೊಟ್ಟಂತಹ ಉಂಗುರ, ಅದನ್ನು ಶ್ರೀರಾಮನು ಒಂದು ರಂಧ್ರದೊಳಗೆ ಹಾಕಿ ಹನುಮಂತನನ್ನು ಕರೆಯುತ್ತಾನೆ. ಹನುಮಂತ, ನನ್ನ ಸೀತೆ ಕೊಟ್ಟಿರುವಂತಹ ಉಂಗುರ ಅಕಸ್ಮಾತಾಗಿ ಈ ರಂಧ್ರದೊಳಗೆ ಬಿದ್ದು ಹೋಗಿದೆ. ನೀನು ದಯಮಾಡಿ ಅದನ್ನು ತಂದುಕೊಡುವೆಯಾ? ಪ್ರಭು, ಅಷ್ಟೇನಾ? ಇದಕ್ಕಾಗಿ ನೀವು ನನ್ನನ್ನು ಇಷ್ಟು ಬೇಡಿಕೊಳ್ಳಬೇಕಾ? ನೀವು ಅಪ್ಪಣೆ ಕೊಟ್ಟರೆ ಸಾಕು, ಕೇವಲ 1 ನಿಮಿಷದಲ್ಲಿ ತಂದು ಬಿಡ್ತೀನಿ ಎಂದು ಹೇಳುತ್ತಾ ಹನುಮಂತನು ತನ್ನ ದೇಹವನ್ನು ಚಿಕ್ಕದಾಗಿ ಮಾಡಿಕೊಂಡು ಆ ರಂಧ್ರದೊಳಗೆ ಹೋಗುತ್ತಾನೆ. ಆ ಉಂಗುರವು ಪಾತಾಳಕ್ಕೆ ಹೋಗಿ ಬಿದ್ದಿರುತ್ತದೆ. ಆ ಉಂಗುರವನ್ನು ಹಿಂಬಾಲಿಸಿ ಬಂದು ಹನುಮಂತನು ಪಾತಾಳಕ್ಕೆ ತಲುಪುತ್ತಾನೆ. ಅಲ್ಲಿ ನಾಗಲೋಕದ ಅಧಿಪತಿಯಾದಂತಹ ನಾಗರಾಜ ಕಾಣುತ್ತಾನೆ. ಹನುಮಂತನು ನಾಗರಾಜನನ್ನು ನಮಸ್ಕರಿಸುತ್ತಾ ಕೇಳುತ್ತಾನೆ, ನನ್ನ ರಾಮನ ಉಂಗುರವು ರಂಧ್ರದಲ್ಲಿ ಬಿದ್ದು ಈ ಪಾತಾಳಕ್ಕೆ ಬಂದಿದೆ. ಸ್ವಾಮಿ, ನಿಮಗೆ